ಹಾಯ್ ಹಲೋ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಸೊ ಯಾರೆಲ್ಲ ಮೈಸೂರಿನ ಹೆಬ್ಬಾಳಲ್ಲಿ ಒಂದೊಳ್ಳೆ 30-40 ಡಬಲ್ ಫ್ಲೋರ್ ಮನೆ ನೋಡ್ತಿದ್ದೀರಾ, ಸೊ ನಿಮಗೋಸ್ಕರ ಒಂದು ತುಂಬ ಬ್ಯೂಟಿಫುಲ್ ಆಗಿರೋ ಮನೆನ ನಾವು ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಈ ಮನೆ ಲೊಕೇಟ್ ಆಗಿರೋದು ರೈಟ್ ನೆಕ್ಸ್ಟ್ ಟು ದ ರಿಂಗ್ ರೋಡ್. ಆ್ಯಂಡ್ ರಿಂಗ್ ರೋಡ್ ಪಕ್ಕದಲ್ಲೇ ಇದೆ ಅಂತ ಅಂದರೆ ನಾನೇನು ಹೇಳಬೇಕಾಗಲ್ಲ. ಎಲ್ಲ ಅಮ್ಯುನಿಟೀಸ್ಗೂ ಟ್ರಾವೆಲಿಂಗ್ ಆಗಲಿ ಅಥವಾ ಡೈಲಿ ಅಮ್ಯುನಿಟೀಸ್ ಆಗಲಿ ಪ್ರತಿಯೊಂದೂ ಕೂಡ ವೆರಿ ನಿಯರ್ ಬೈ ಇದೆ ಆ್ಯಂಡ್ ವಾಕಬಲ್ ಡಿಸ್ಟೆನ್ಸಲ್ಲಿದೆ, ನಾಟ್ ಇವನ್ 500 meters. ಆ್ಯಂಡ್ ಈ ಮನೆನ ನೀವು ಆರಾಮ್ಸೆ ರೆಂಟಲ್ ಪರ್ಪಸ್ಗೂ ಕೂಡ ಬಿಟ್ಕೋಬೋದು. ಮಿನಿಮಮ್ ಅಂದರೂ ಒಂದು 60,000 ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹೆಬ್ಬಾಳಲ್ಲಿ ಮನೆ ಸಿಗೋದೇ ಕಷ್ಟ. ಆ್ಯಂಡ್ ನಿಮಗೋಸ್ಕರ ಇವತ್ತೊಂದು ಎಕ್ಸ್ಕ್ಲೂಸಿವ್ ಆಗಿರೋ ಮನೆನ ನಾವು ತೊಗೊಂಡು ಬಂದಿದ್ದೀವಿ. ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಮನೆ ಎದುರುಗಡೆ ನಿಮ್ಗೆ ಮಿನಿಮಮ್ ಒಂದು 2 ಕಾರ್ ಪಾರ್ಕ್ ಮಾಡ್ಕೊಳ್ಳೋಷ್ಟು ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಮನೆ ಆಪೋಸಿಟ್ ನಿಮ್ಗೆ ಒಂದು 30 feet ರೋಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮನೆ ಸುತ್ತಮುತ್ತ ನಿಮಗೆ ಕಂಪ್ಲೀಟಾಗಿ ಮನೆಗಳಿದೆ. ಆ್ಯಂಡ್ ಇಟ್ ಈಸ್ ಅ ಡೆವಲಪ್ಡ್ ಏರಿಯಾ. ಸೊ ಡೆವಲಪ್ಡ್ ಏರಿಯಾದಲ್ಲಿ ಇರೋದ್ರಿಂದ ನಿಮ್ಗೆ ಯಾವುದೇ ಅಮ್ಯುನಿಟೀಸ್ಗಾಗಲಿ ಅಥವಾ ಡೈಲಿ ಪ್ರಾಡಕ್ಟ್ಸ್ ತೊಗೊಳಕ್ಕಾಗಲಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಸ್ಕೂಲ್ ಕಾಲೇಜಸ್ ಆಗಲಿ, ಹಾಸ್ಪಿಟಲ್ ಆಗಲಿ ಯಾವುದಕ್ಕೂ ತೊಂದರೆ ಇಲ್ಲ. ಬಿಕಾಸ್ ಎವ್ರಿಥಿಂಗ್ ಈಸ್ ವೆರಿ ನಿಯರ್ ಬೈ ಎಲ್ಲದಕ್ಕೂ. ಸೊ ಆ್ಯಂಡ್ ಇನ್ನು ಗೇಟ್ ವಿಚಾರಕ್ಕಂತ ಬಂದರೆ ಅವ್ರು ಕಂಪ್ಲೀಟಾಗಿ MS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ನೀವು ನೋಡ್ಬೋದು ದ ಕಲರ್ ಕಾಂಬಿನೇಷನ್ಸ್ ಯೂಸ್ ಮಾಡಿರೋದು ಇಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಒಳಗೆ ಕೂಡ ನೀವು ಮಿನಿಮಮ್ ಒಂದು ಕಾರ್ ಪಾರ್ಕ್ ಮಾಡ್ಕೋಬೋದು, ಜೊತೆಗೆ ಒಂದು 2-3 ಟೂ ವೀಲರ್ ಕೂಡ ಪಾರ್ಕ್ ಮಾಡ್ಕೋಬೋದು. ಆ್ಯಂಡ್ ಈ ಸೈಟಿನ ಫೇಸಿಂಗ್ ಬಂದು ಈಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ. ಆ್ಯಂಡ್ ಡೋರ್ ವಿಚಾರಕ್ಕಂತ ಬಂದರೆ ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ಬನ್ನಿ ಒಳಗೆ ಹೇಗಿದೆ ತೋರಿಸ್ತೀನಿ. ಒಳಗೆ ಬರ್ತಿದ್ದಂಗೆ ನಾನು ಆಗಲೇ ಹೇಳ್ದಂಗೆ ಇಲ್ಲೂ ಕೂಡ ಒಂದು ಕಾರ್ನ ಆರಾಮ್ಸೆ ಪಾರ್ಕ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಮನೇಲಿ ಏನಾದರೂ ಟೂ ವೀಲರ್ ವೆಹಿಕಲ್ಸ್ ಇದ್ದರೆ ಆರಾಮ್ಸೆ ಮಿನಿಮಮ್ ಒಂದು 2-3 ಟೂ ವೀಲರ್ ಪಾರ್ಕ್ ಮಾಡ್ಕೋಬೋದು. ಇಲ್ಲಿ 2 ಮಾಡ್ಕೊಂಡು ಆ್ಯಂಡ್ ಇಲ್ಲೂ ಕೂಡ 1 ಮಾಡ್ಕೋಬೋದು. ಆ್ಯಂಡ್ ಇನ್ನು ಸಮ್ ವಿಚಾರಕ್ಕಂತ ಬಂದರೆ ನಿಮಗೆ 10,000 ಲೀಟರ್ ಸಮ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಪಾರ್ಕಿಂಗಲ್ಲೂ ಕೂಡ ನಿಮಗೆ ಆಂಟಿಸ್ಕಿಡ್ ಟೈಲ್ಸ್ ಹಾಕ್ಕೊಟ್ಟಿದ್ದಾರೆ. ಸೊ ನೀರು ಹಾಕಿದ್ರೆ ಕೂಡ ಜಾರಲ್ಲ. ಆ್ಯಂಡ್ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇಟ್ ಈಸ್ ವೆರಿ ಸೇಫ್ಟಿ. ಸೊ ಅದನ್ನು ಮೇನ್ ಕನ್ಸರ್ನ್ ಮಾಡಿ ಇಟ್ಕೊಂಡಿದ್ದಾರೆ ಅವ್ರ ತಲೆಯಲ್ಲಿ. ಆ್ಯಂಡ್ ಇನ್ನೊಂದು ವಿಚಾರ ಸೇಫ್ಟಿ ಗ್ರಿಲ್ಸ್. ನೀವು ಈಗಲೂ ನೋಡ್ಬೋದು ಮನೆ ಸುತ್ತಮುತ್ತ, ಬಿಕಾಸ್ ರೈಟ್ ನೆಕ್ಸ್ಟ್ ಟು ದಿಸ್ ಬಿಲ್ಡಿಂಗ್ ನಿಮಗೆ ಮನೆ ಇರೋದ್ರಿಂದ ನಿಮಗೆ ಡಿಫ್ರೆಂಟ್ ಆದಂಥ ಸೇಫ್ಟಿ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಈ ಬಿಲ್ಡಿಂಗಿಗೆ ಆ ಬಿಲ್ಡಿಂಗಿಗೆ ಯಾವುದೇ ರೀತಿ ಕನೆಕ್ಷನ್ಸ್ ಇರಲ್ಲ. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ಬೋದು ಆರಾಮ್ಸೆ ಸೇಫ್ಟಿ ಗ್ರಿಲ್ಸ್ನ ಕೂಡ ಹಾಕ್ಕೊಟ್ಟಿದ್ದಾರೆ ಅವರು. ಆ್ಯಂಡ್ ಮನೆ ಸುತ್ತಮುತ್ತ ನಿಮಗೆ 2 feet ಗ್ಯಾಪ್ಸ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಬೋದು ಇಲ್ಲೂ ಕೂಡ ನೀವು. ಆ್ಯಂಡ್ ಮನೆ ಸುತ್ತಮುತ್ತನೂ ನಿಮಗೆ 2 feet ಸೆಟ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ಇಲ್ಲೂ ಕೂಡ ನಿಮ್ಗೆ ಯಾವುದೇ ಸ್ಟೋರೇಜ್ ಐಟಮ್ಸ್ ಆಗಲಿ ಅಥವಾ UPS ಆಗಲಿ, ವಾಟ್ ಎವರ್ ಯು ಕ್ಯಾನ್ ಡಂಪ್ ಇಟ್ ಹಿಯರ್. ಆಚೆ ಎಲ್ಲ ಹೇಗಿದೆ ಅಂತ ಹೇಳಾಯಿತು, ಬನ್ನಿ ಒಳಗೆ ಹೇಗಿದೆ ತೋರಿಸ್ತೀನಿ. ಒಳಗೆ ಹೋಗೋಕ್ಕೂ ಮುಂಚೆ ಇನ್ನು ಡೋರ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಅವರು ಫಸ್ಟ್ ವುಡ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಫಿಟ್ಟಿಂಗ್ಸ್ ಬಂದು ಯುರೋಪ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದನ್ನು ನೋಡ್ಬೋದು ಡೋರ್ ನಾಕಿಂಗ್ದು ಕೂಡ ಡಿಫ್ರೆಂಟ್ ಆದಂಥ ಒಂದು ಗಣೇಶ ಡಿಸೈನಲ್ಲಿ ಅವ್ರು ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ವಿಂಡೋಸು ಕೂಡ ಈ ಮನೇಲಿ ಕಂಪ್ಲೀಟಾಗಿ ಡೋರ್ಸ್ ಆಗಲಿ ವಿಂಡೋಸ್ ಆಗಲಿ ಎಲ್ಲದನ್ನು ಕೂಡ ಫಸ್ಟ್ ವುಡ್ಡಾಗೆ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿದೆ ಫೇಸಿಂಗ್ ಬಂದು ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಸೊ ತುಂಬ ಜನ ಪ್ರಿಫರಬಲಿ ಈಸ್ಟ್ ಫೇಸಿಂಗ್ ಮನೆಗಳನ್ನ ನೋಡ್ತಿರ್ತಾರೆ. ಸೊ ದಿಸ್ ಹೌಸ್ ಇಸ್ ಫಾರ್ ಯು. ಆ್ಯಂಡ್ ಇದು ಈ ಮನೆಯ ಲಿವಿಂಗ್ ಹಾಲ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಈ ಲಿವಿಂಗ್ ಹಾಲಲ್ಲಿ ಆರಾಮ್ಸೆ ನೀವೊಂದು ಎಲ್ ಶೇಪ್ ಸೋಫಾ ಹಾಕ್ಕೋಬೋದು. ಆ್ಯಂಡ್ ಈ TV ಕ್ಯಾಬಿನೆಟ್ ನೋಡ್ಬೋದು, ಇದು ಕೂಡ ಡಿಫ್ರೆಂಟ್ ಆದಂಥ ಕಲರ್ ಕಾಂಬಿನೇಷನ್ಸ್ ಪ್ಲೈವುಡ್ ಪೇಪರ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಮಿನಿಮಮ್ ಒಂದು 60-65 inches 70 inches ಕೂಡ TV ಹಾಕ್ಕೋಬೋದು. ಆ್ಯಂಡ್ ಕೆಳಗಡೆ ಕೂಡ ನಿಮಗೆ ಡ್ರಾವರ್ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ಐಟಮ್ಸ್ ಆಗಲಿ ಪ್ರತಿಯೊಂದನ್ನು ಕೂಡ ನೀಟಾಗಿ ಸ್ಟೋರೇಜ್ ಮಾಡ್ಕೋಬೋದು ಅಲ್ಲಿ. ಆ್ಯಂಡ್ ಇಲ್ಲೂ ಕೂಡ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮದು ನಾಟ್ ಮೇಕಪ್ ಐಟಮ್ಸ್, ನಿಮ್ಮದು ಶೋಕೇಸ್ ಐಟಮ್ಸ್ ಆಗಲಿ ಪ್ರತಿಯೊಂದನ್ನು ಕೂಡ ಆರಾಮ್ಸೆ ಇಟ್ಕೋಬೋದು. ಆ್ಯಂಡ್ ಮೇಲ್ಗಡೆ ಕೂಡ ನಿಮಗೆ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಮದು ಫೋಟೋ ಫ್ರೇಮ್ಸ್ ಆಗಲಿ ವಾಟ್ ಎವರ್ ಇಟ್ ಮೈಟ್ ಬಿ, ಆಲ್ ದ ಡೆಕೋರೇಟಿವ್ ಐಟಮ್ಸ್ ನೀವು ಆರಾಮ್ಸೆ ಅಲ್ಲಿ ಇಡ್ಬೋದು. ಆ್ಯಂಡ್ ಇನ್ನು ಸೀಲಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಡಿಫ್ರೆಂಟ್ ಆದಂಥ ಲೈಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಲೈಟಿಂಗ್ಸ್ಗಳಿಂದ ಈ ಮನೆ ನಿಜವಾಗ್ಲೂ ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಆ್ಯಂಡ್ ಇನ್ಬಿಲ್ಟ್ ಫ್ಯಾನ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಫ್ಯಾನ್ ಎಲ್ಲ ಹಾಕ್ಸೋ ಅಗತ್ಯ ಇರಲ್ಲ. ಆ್ಯಂಡ್ ಇನ್ನು ವಿಂಡೋಸ್ ವಿಚಾರಕ್ಕಂತ ಬಂದರೆ ಮಿನಿಮಮ್ 4 feet ವಿಂಡೋ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕೂಡ ನಾನು ಆಗಲೇ ಹೇಳ್ದಂಗೆ ಇಟ್ ಇಸ್ ಅ ಕಂಪ್ಲೀಟ್ ಫಸ್ಟ್ ವುಡ್. ಇನ್ನು ಸ್ವಿಚಸ್ ವಿಚಾರಕ್ಕಂತ ಬಂದರೆ ನಿಮಗೆ ಲಿಶಾ ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ವಯರ್ಸ್ ಬಂದು V-Guard ವಯರ್ಸ್ನ ಯೂಸ್ ಮಾಡಿರ್ತಾರೆ. ಬನ್ನಿ ಈ ಮನೆಯ ದೇವ್ರ ಮನೆ ಹೇಗಿದೆ ತೋರಿಸ್ತೀನಿ. ಸೊ ಇದು ಈ ಮನೆಯ ದೇವ್ರ ಮನೆ. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆರಾಮ್ಸೆ 2-3 ಜನ ಕುತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಕೊಟ್ಟಿದ್ದಾರೆ. ಆ್ಯಂಡ್ ಕೆಳಗಡೆ ಕೂಡ ಡ್ರಾವರ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಸೊ ನಿಮ್ದು ಯಾವುದೇ ದೇವ್ರ ವಸ್ತಾಗಲಿ ಪ್ರತಿಯೊಂದನ್ನು ಇಟ್ಕೊಳ್ಳೋಕ್ಕೆ ನೀಟಾಗಿ ಕಂಪಾರ್ಟ್ಮೆಂಟ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮೇಲ್ಗಡೆನೂ ಕೂಡ ನಿಮಗೆ ನೋಡ್ಬೋದು ಒಂದು ಇಲ್ಲೂ ಕೂಡ ನಿಮಗೆ ಬಲ್ಬ್ಗೆ ಹಾಕೊಳ್ಳೋಷ್ಟು ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಇನ್ಬಿಲ್ಟ್ ಅವರೇ ಲೈಟ್ ಕೂಡ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋ ವುಡ್ ಬಂದು ಕಂಪ್ಲೀಟಾಗಿ ಫಸ್ಟ್ ಕೂಡ ಆಗಿರುತ್ತೆ. ಆ್ಯಂಡ್ ಟಫನ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಅದು ಟಫನ್ ಗ್ಲಾಸಸ್ ಮೇಲೆ ಸ್ವಲ್ಪ ಡಿಸೈನ್ ಇರುವಂಥ ಟಫನ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಈ ಮನೆಯ ಕಿಚನ್ ಹೇಗಿದೆ ತೋರಿಸ್ತೇನೆ. ಸೊ ಇದು ಈ ಮನೆಯ ಕಿಚನ್. ನೀವು ನೋಡ್ಬೋದು ಇದು ಈ ಮನೆಯ ಇಟಾಲಿಯನ್ ಕಿಚನ್.
ಸೊ ನಿಮಗೆ ಅಕ್ವಾಗಾರ್ಡ್ ಇಟ್ಕೊಳ್ಳೋಕ್ಕೆ ಏನಾದರೂ ಅಕ್ವಾಗಾರ್ಡ್ ಇಟ್ಕೋಬೇಕು ಅಂದರೆ ಅದಕ್ಕೂ ಕೂಡ ಅಲ್ಲಿ ಸಪ್ರೇಟಾಗಿ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸಿಂಕ್ ಕೂಡ ಅಲ್ಲಿ 2 ಟ್ಯಾಬ್ ವಿತ್ 2 ಟ್ಯಾಬ್ಸ್ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ವೆರಿ ಸ್ಪೇಷಿಯಸ್ ಇದೆ. ಸೊ ನೀವು ಆರಾಮಾಗಿ ಎಲ್ಲದನ್ನು ಆರ್ಗನೈಸ್ಡಾಗಿ ಇಟ್ಕೋಬೋದು ಈ ಕಿಚನ್ನ. ಆ್ಯಂಡ್ ನೀವು ನೋಡ್ಬೋದು ಕಂಪ್ಲೀಟ್ ಆಗಿದ್ದು ಹೈಡ್ರಾಲಿಕ್ ಕಬೋರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಬಾಕ್ಸಸ್ ಆಗಲಿ ಪ್ರತಿಯೊಂದನ್ನು ಕೂಡ ನೀಟಾಗಿ ಇಟ್ಕೊಳ್ಳೋಕ್ಕೆ ಕಂಪಾರ್ಟ್ಮೆಂಟ್ಸ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಇದೆಲ್ಲ ಕಂಪ್ಲೀಟಾಗಿ ಸಾಫ್ಟ್ ಕ್ಲೋಸಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ದ ಗ್ಯಾಸ್ ಪಾಯಿಂಟ್, ಸೊ ನಿಮಗೆ ಹೊರಗಡೆಯಿಂದ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ. ನೀವು ಹೊರಗಡೆ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ದಟ್ ಅಲ್ಲಿ ಸಪ್ರೇಟಾಗಿ ಕೇಜ್ ಮಾಡಿಟ್ಟಿದ್ದಾರೆ ಗ್ಯಾಸ್ಗೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ಕನೆಕ್ಷನ್ಸ್ನ ತೊಗೋಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಚಿಮ್ನಿ ಹಾಕೋಬೇಕು ಅಂತ ಇದ್ದರೆ ನಿಮ್ಗೆ ಆರಾಮ್ಸೆ ಚಿಮ್ನಿ ಕೂಡ ಇಲ್ಲಿ ಹಾಕೋಬೋದು. ಜಾಗ ಕೂಡ ಅವ್ರು ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮೇಲ್ಗಡೆ ನಿಮಗೆ ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಆ್ಯಂಡ್ ಇದು ನಿಮಗೆ ಫ್ರಿಜ್ ಇಡೋಕ್ಕೆ ಕೂಡ ಜಾಗ ಎಲ್ಲದನ್ನು ಕೂಡ ಪ್ರಾಪರ್ ಪ್ರೀ ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ. ಸೊ ಈ ಜಾಗದಲ್ಲಿ ಇದು ಬರಬೇಕು, ಈ ಜಾಗದಲ್ಲಿ ಇದು ಬರಬೇಕು ಅನ್ನೋ ಥರ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ನಿಮಗೆ ಫ್ರಿಜ್ ಬರುತ್ತೆ. ನೀವು ಕ್ಯಾನ್ ಸಿ ದ ಏಜ್ ಪಾಯಿಂಟ್ ನೀವು ಇಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ಅಟ್ಲೀಸ್ಟ್ 6 ಸೀಟರ್ಸ್ ಡೈನಿಂಗ್ ಟೇಬಲೇ ಹಾಕೋಬೋದು ಆರಾಮ್ಸೆ. ಬಿಕಾಸ್ ಓಡಾಡೋಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆರಾಮ್ಸೆ 6 ಸೀಟರ್ಸ್ ಡೈನಿಂಗ್ ಟೇಬಲ್ ಕೂಡ ಹಾಕೋಬೋದು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಫ್ಯಾನ್ ಹಾಕೊಳ್ಳೋಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದರೂ ಅಗತ್ಯ ಇದ್ದರೆ ಯು ಕ್ಯಾನ್ ಗೋ ಫಾರ್ ಇಟ್. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ಇಲ್ಲಿ ನೀವು ಮಿನಿಮಮ್ ಆದರೂ ಕಿಂಗ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಈ ರೂಮಲ್ಲಿ ನಿಮಗೆ AC ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಸೀಲಿಂಗ್ ಬಂದು ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ನ ಮಾಡಿದ್ದಾರೆ. ಆ್ಯಂಡ್ ಕಬೋರ್ಡ್ ಫೆಸಿಲಿಟಿ ನೀವು ನೋಡಿದ್ರೆ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಿಕಾಸ್ ಮೇಲ್ಗಡೆ ಕೂಡ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಡ್ರಾವರ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ನಿಮಗೆ ಬೇಕಾಗಿರೋ ಐಟಮ್ಸ್ ಆಗಲಿ ಬೇಡದಿರೋ ಐಟಮ್ಸ್ ಆಗಲಿ ನೀಟಾಗಿ ಮೇಲ್ಗಡೆ ಇಟ್ಕೋಬೋದು. ಆ್ಯಂಡ್ ಈ ರೂಮಲ್ಲಿ ನಿಮಗೆ ವಿಂಡೋ ಕೆಪಾಸಿಟಿ ಕೂಡ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇದು ಕೂಡ 4 ಫೀಟ್ ಇರೋಷ್ಟು ಇದೆ ವಿಂಡೋ. ಆ್ಯಂಡ್ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಯು ಕ್ಯಾನ್ ಸಿ ಇವಾಗ ನಾವು ಮಿನಿಮಲ್ ಲೈಟ್ ಹಾಕಿದ್ರು ಕೂಡ ಎಷ್ಟು ಬೆಳಕು ಕಾಣಿಸ್ತಿದೆ ಅಂತ. ಆ್ಯಂಡ್ ಈ ರೂಮಲ್ಲೂ ಕೂಡ ನಿಮಗೆ ಅವರಾಗೆ ಇನ್ಬಿಲ್ಟ್ ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಈ ನೆಕ್ಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ಇದು ಈ ಮನೆಯ ನೆಕ್ಸ್ಟ್ ಬೆಡ್ರೂಮ್, ಸೆಕೆಂಡ್ ಬೆಡ್ರೂಮ್. ಆ್ಯಂಡ್ ಇಲ್ಲೂ ಕೂಡ ಯೂಸ್ ಮಾಡಿರೋಂಥ ವುಡ್ ಬಂದು ಕಂಪ್ಲೀಟಾಗಿ ಫಸ್ಟ್ ಟೀಕುಡ್ ಆಗಿರುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ಈ ಮನೇಲಿ ಯೂಸ್ ಮಾಡಿರೋಂಥ ವುಡ್ ಬಂದು ಎಲ್ಲದೂ ಕೂಡ ಟೀಕುಡ್ಡೇ ಆಗಿರುತ್ತೆ. ಸೊ ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್. ಈ ಬೆಡ್ರೂಮಲ್ಲೂ ಕೂಡ ನೀವು ಆಲ್ಮೋಸ್ಟ್ ಕಿಂಗ್ ಸೈಜ್ ಬೆಡ್ ಹಾಕ್ಕೊಳ್ಬೋದು, ಆರಾಮ್ಸೆ ಹಾಕೋಬೋದು. ಬಿಕಾಸ್ ಇಟ್ ಇಸ್ ವೆರಿ ಸ್ಪೇಷಿಯಸ್. 30-40 ಡೈಮೆನ್ಷನ್ಸ್ ಆಗಿರೋದ್ರಿಂದ ನಾನು ಹೇಳಬೇಕಾಗಿಲ್ಲ. ಬಿಕಾಸ್ ರೂಮ್ಸ್ ಆರ್ ವೆರಿ ಸ್ಪೇಷಿಯಸ್. ಆ್ಯಂಡ್ ಈ ರೂಮಲ್ಲಿ ಅಡ್ವಾಂಟೇಜ್ ಏನಂತಂದರೆ ಯು ಹ್ಯಾವ್ ದ ಅಟ್ಯಾಚ್ಡ್ ವಾಶ್ರೂಮ್. ಸೊ ಇಲ್ಲಿ ಈ ರೂಮಲ್ಲಿ ನಿಮ್ಗೊಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಕಂಪ್ಲೀಟಾಗಿ ಜಾಗರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಗೀಸರ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು 1 ಐಡಬಲ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ನಿಮಗೆ ವೆಸ್ಟರ್ನ್ ಕಮೋಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಆ್ಯಂಟಿಸ್ಕಿಟ್ ಟೈಲ್ಸ್ ಕೂಡ ಹಾಕ್ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ನೀರು ನಿಂತರೂ ಕೂಡ ಜಾರಲ್ಲ ಈ ವಾಶ್ರೂಮಲ್ಲಿ. ಸೊ ಆ್ಯಂಡ್ ಗೀಸರ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಈ ವಾಶ್ರೂಮಲ್ಲಿ. ಇನ್ನು ಈ ರೂಮಿನ ಎಕ್ಸ್ಟ್ರಾ ಫೆಸಿಲಿಟೀಸ್ ಹೇಳಬೇಕು ಅಂತ ಅಂದರೆ ನಿಮಗೆ AC ಪಾಯಿಂಟ್ ಕೊಟ್ಟಿದ್ದಾರೆ. ಜೊತೆಗೆ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ 4 ಫೀಟ್ ಇರೋಷ್ಟು ವಿಂಡೋ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಈ ರೂಮಲ್ಲೂ ಕೂಡ ನಿಮಗೆ ಸ್ಲೈಡಿಂಗ್ ಡೋರ್ಸ್ ಇರುವಂಥ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಹ್ಯಾಂಗರ್ ಇಟ್ಕೊಳ್ಳೋಕೆ ಕೂಡ ಡಿಫ್ರೆಂಟ್ ಸಪ್ರೇಟಾಗಿ ಅವ್ರು ಸೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಪ್ರತಿಯೊಂದನ್ನು ಕೂಡ ನೀಟಾಗಿ ಆರ್ಗನೈಸ್ಡಾಗಿ ಇಟ್ಕೋಬೋದು. ಬನ್ನಿ ಈ ಮನೆಯ ಯುಟಿಲಿಟಿ ತೋರಿಸ್ತೀನಿ. ಯುಟಿಲಿಟಿ ಹೋಗೋಕ್ಕೂ ಮುಂಚೆ ನಿಮ್ಗೆ ಇಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋಕ್ಕೆ ಅವರಾಗಿ ಸಪ್ರೇಟಾಗಿ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ವಿತ್ ಏಜ್ ಪಾಯಿಂಟ್ ಆ್ಯಂಡ್ ಟ್ಯಾಪ್ ಫೆಸಿಲಿಟಿ ಅವರೇ ಕೊಟ್ಟಿದ್ದಾರೆ. ರೈಟ್ ನೆಕ್ಸ್ಟ್ ಟು ದ್ಯಾಟ್ ನಿಮ್ಗೊಂದು ಚಿಕ್ಕದಾದಂಥ ಬೇಸಿನ್ ಕೂಡ ಇದೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೆ ಒಂದು ಜನರಲ್ ವಾಶ್ರೂಮ್ ಕೂಡ ಇದೆ. ಸೊ ಈ ಜನರಲ್ ವಾಶ್ರೂಮಲ್ಲೂ ಅಷ್ಟೇ ನಿಮಗೆ ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಬಂದು 1 ಐಡಬಲ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ವೆಸ್ಟರ್ನ್ ಕಮೋಡ್ನ ಕೊಟ್ಟಿರ್ತಾರೆ. ಆ್ಯಂಡ್ ಗೀಸರ್ ಪಾಯಿಂಟ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಅಲ್ಲಿ ದ ಬೆಸ್ಟ್ ಪಾರ್ಟ್ ಇಸ್ ಯು ಕ್ಯಾನ್ ನಿಮಗೆ ಸಪ್ರೇಟಾಗಿ ಸೋಪ್ ಆಗಲಿ ಶಾಂಪೂಸ್ ಆಗಲಿ ಇಟ್ಕೊಳ್ಳೋಕ್ಕೂ ಕೂಡ ಸಪ್ರೇಟಾಗಿ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ರೈಟ್ ನೆಕ್ಸ್ಟ್ ಟು ದ್ಯಾಟ್ ಈ ಮನೆಯ ಯುಟಿಲಿಟಿ ಇದೆ ಇಲ್ಲಿ. ಸೊ ಇಲ್ಲಿ ನಾನು ಇಲ್ಲೂ ಯೂಸ್ ಮಾಡಿರೋದು ವುಡ್ ಬಂದು ಕಂಪ್ಲೀಟಾಗಿ ಫಸ್ಟ್ ಕೂಡ ಆಗಿರುತ್ತೆ. ರೈಟ್ ನೆಕ್ಸ್ಟ್ ಟು ದ್ಯಾಟ್ ನಿಮ್ಗೊಂದು ಈ ಮನೆ ಸಾರಿ ಆ್ಯಂಡ್ ಈ ಯುಟಿಲಿಟಿಲಿ ನೀವು ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಈ ಯುಟಿಲಿಟಿಲಿ ನಿಮ್ಗೊಂದು ಇಂಡಿಯನ್ ವಾಶ್ರೂಮ್ ಕೂಡ ಅವರು ಪ್ರೊವೈಡ್ ಮಾಡಿದ್ದಾರೆ. ಸೊ ಟೋಟಲ್ ಈ ಮನೇಲಿ ನಿಮಗೆ ಟೋಟಲ್ 3 ವಾಶ್ರೂಮ್ಸ್ ಇದೆ. ಆ್ಯಂಡ್ ಆರಾಮ್ಸೆ 2 ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಕೂಡ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನಂತ ಅಂದರೆ ಯೂಶಲಿ ಮನೆಗಳಲ್ಲಿ ಫ್ಲೋರಿಂಗಿಗೆ ದೇ ಯೂಸ್ ಟೈಲ್ಸ್. ಸೊ ಈ ಮನೇಲಿ ಅವರು ಗ್ರನೈಟ್ನ ಯೂಸ್ ಮಾಡಿದ್ದಾರೆ. ಸೊ ನೀವು ನೋಡ್ಬೋದು ಆ ಗ್ರನೈಟಿಂದ ನಿಜವಾಗ್ಲೂ ಮನೆಗೆ ಒಂದು ಬ್ಯೂಟಿನ ಅಪ್ಲಿಫ್ಟ್ ಮಾಡ್ತಿದೆ. ನಾನು ಆಗಲೇ ಹೇಳ್ದಂಗೆ ಈ ಮನೇನ ನೀವು ಆರಾಮ್ಸೆ ರೆಂಟ್ ಪರ್ಪಸಿಗೆ ಬಿಡ್ಬೋದು ಅಂತ. ಆ್ಯಂಡ್ ಈಸಿಲಿ 55,000 to 60,000 ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಮನೆ ಗ್ರೌಂಡ್ ಫ್ಲೋರ್ ಮನೆ ಹೇಗಿದೆ ಅಂತ ತೋರಿಸಿ ಆಯಿತು. ಫಸ್ಟ್ ಫ್ಲೋರ್ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ.
ಫಸ್ಟ್ ಫ್ಲೋರ್ ಮನೆಗೆ ಹೋಗೋಕ್ಕೂ ಮುಂಚೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ಗ್ಯಾಸಿಗೆ ಸಪ್ರೇಟಾಗಿ ಜಾಗನ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ನೀವು ನೋಡ್ಬೋದು ಇದರ ಈ ಮನೆಗೂ ಕೂಡ ಅಂತ ಮೇಲ್ಗಡೆ ಮನೆಯವ್ರಿಗೂ ಕೂಡ ಸಪ್ರೇಟ್ ಆದಂಥ ಕ್ಯಾಬಿನ್ಸ್ನ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಆರಾಮ್ಸೆ ಗ್ಯಾಸ್ಗಳನ್ನ ಇಟ್ಕೋಬೋದು. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಾನು ಆಗಲೇ ಹೇಳ್ದಂಗೆ ಮಿನಿಮಮ್ 2 feet ಸೆಟ್ ಬ್ಯಾಕ್ನ ಬಿಟ್ಟಿದ್ದಾರೆ ಮನೆಯಲ್ಲಿ. ಮೇಲ್ಗಡೆ ಹೋಗೋಕ್ಕೂ ಮುಂಚೆ ಇನ್ನು ಸ್ಟೆಪ್ಸ್ ವಿಚಾರಕ್ಕಂತ ಬಂದರೆ ನಿಮಗೆ ಇದು ಕಂಪ್ಲೀಟಾಗಿ MS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ ರೈಲಿಂಗ್ಸ್ಗೆ. ಆ್ಯಂಡ್ ಸ್ಟೆಪ್ಸ್ ಬಂದು ನಿಮಗೆ ಕಂಪ್ಲೀಟಾಗಿ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಸೊ ಆ್ಯಂಡ್ ದಿಸ್ ಈಸ್ ವೆರಿ ಆ್ಯಂಟಿಸ್ಕಿಡ್ ಗ್ರಾನೈಟ್. ಇದು ನೀವು ನೀರು ನಿಂತರೂ ಕೂಡ ಅದು ಜಾರಲ್ಲ. ಈ ಸ್ಕಿಡ್ ನೀರು ನಿಂತರೂ ಕೂಡ ಜಾರಲ್ಲ ಈ ಗ್ರಾನೈಟಿಂದ. ಬನ್ನಿ ಮೇಲ್ಗಡೆ ಮನೆ ಹೇಗಿದೆ ತೋರಿಸ್ತೇನೆ. ಇದು ಡಬಲ್ ಫ್ಲೋರ್ ಮನೆ ಆಗಿರೋದ್ರಿಂದ ನಿಮಗೆ ಮೇಲ್ಗಡೆ ಆರಾಮ್ಸೆ ಬಾಲ್ಕನಿ ಥರ ಜಾಗ ಇದೆ. ಆರಾಮ್ಸೆ ನೀವು ನಿಂತ್ಕೊಂಡು ರೆಸ್ಟ್ ಮಾಡ್ಬೋದು. ತುಂಬ ಆರಾಮ್ಸೆ ಚೆನ್ನಾಗಿರುವಂಥ ಜಾಗ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ಈ ಮನೆ ಕೂಡ ಕಂಪ್ಲೀಟಾಗಿ ಡಿಟೋ ಸೇಮ್ ನೀವು ಕೆಳಗೆ ಏನು ನೋಡಿದ್ರು ಅದೇ ಥರ ಇದೆ ಈ ಮನೆ. ನಾನು ಅದಕ್ಕೆ ಹೇಳಿದ್ದು ಈ ಮನೆನ ಆರಾಮ್ಸೆ ನೀವು ರೆಂಟಲ್ ಪರ್ಪಸ್ಸಿಗೆ ಬಿಟ್ಕೋಬೋದು ಅಂತ. ನೀವು ನೋಡ್ಬೋದು ಎಲ್ಲ ಕೂಡ ಸೇಮ್ ಇದೆ. ದ ಹಾಲ್ ಆಗಲಿ, ಕಿಚನ್ ಆಗಲಿ, ರೂಮ್ಸ್ ಆಗಲಿ, ದೇವ್ರ ಮನೆ ಸ್ವಲ್ಪ ಪೇಂಟ್ ಕಲರ್ಸ್ನ ಚೇಂಜ್ ಮಾಡಿದ್ದಾರೆ ಬಿಟ್ಟರೆ ಎವ್ರಿಥಿಂಗ್ ಇಸ್ ಸೇಮ್ ಆಸ್ ಇಟ್ ಈಸ್ ಇದೆ ಎರಡು ಮನೆಯೂ ಕೂಡ. ನೀವು ನೋಡ್ಬೋದು ದೇವ್ರ ಮನೆ ಆಗಲಿ ಅಥವಾ ಓನ್ಲಿ ಚೇಂಜಸ್ ಏನಂತಂದರೆ ಪೇಂಟ್ ಕಲರ್ಸ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ ಈ ಮನೆಯಲ್ಲಿ. ಸೊ ಗ್ರೌಂಡ್ ಫ್ಲೋರ್ ಹಾಗೂ ಫಸ್ಟ್ ಫ್ಲೋರ್ ಮನೆ ಆಯಿತು. ಈ ಮನೆಯ ಅಡ್ವಾಂಟೇಜ್ ಏನಂತ ಅಂದರೆ ನಿಮಗೆ ಟೆರೆಸಲ್ಲಿ ಕೂಡ 1 BHK ಮನೆ ಇದೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್. ಸೊ ಅಟ್ಯಾಚ್ಡ್ ವಾಶ್ರೂಮ್ ಅಡ್ವಾಂಟೇಜ್ ಏನಂತ ಅಂದರೆ ನೀವು ಈ ಮನೆಯೂ ಕೂಡ ಆರಾಮ್ಸೆ ರೆಂಟಲ್ ಪರ್ಪಸ್ಸಿಗೆ ಬಿಟ್ಕೋಬೋದು. ಬನ್ನಿ ಆ ಮನೆ ಹೇಗಿದೆ ತೋರಿಸ್ತೀನಿ. ಸೊ ಟೆರೆಸಿನ ಮನೆ ತೋರಿಸೋಕ್ಕಿಂತ ಮುಂಚೆ ಟೆರೆಸ್ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಬಂದರೆ ನಿಮಗೆ ಆ್ಯಂಟಿ ಡ್ಯಾಮ್ ಪ್ರೂಫ್ ಪೇಂಟ್ ಹಾಕಿದ್ದಾರೆ. ಆ್ಯಂಡ್ ಟೋಟಲ್ ಈ ಮನೆ ಕನ್ಸ್ಟ್ರಕ್ಟ್ ಆಗಿರೋದು ನಿಮಗೆ 12 ಪಿಲ್ಲರ್ಸಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ಸೊ ನಿಮಗೆ ಟೀ ಸ್ಟ್ಯಾಂಡ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲಿ ಸರ್? ಸೊ ನಿಮಗೆ ಟೀ ಸ್ಟ್ಯಾಂಡ್ ಕೂಡ ಮೇಲ್ಗಡೆನೇ ಅವ್ರು ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ 2 ಡಿಫ್ರೆಂಟ್ ಮನೆಗೆ 2 ಡಿಫ್ರೆಂಟ್ ಆದಂಥ ಟ್ಯಾಂಕ್ಸ್ ಕೂಡ ಕೊಟ್ಟಿದ್ದಾರೆ. 1 ಟ್ಯಾಂಕಿನ ಕೆಪಾಸಿಟಿ ಬಂದು 750 ಲೀಟರ್ಸ್ ಆಗಿರುತ್ತೆ. ಸೊ ನೀರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ 2 ಮನೆಗೂ ಸಪ್ರೇಟ್ ಆದಂಥ ಟ್ಯಾಂಕ್ಸ್ಗಳನ್ನ ಕೊಟ್ಟಿರ್ತಾರೆ. ಸೊ ಬನ್ನಿ ಈ ಮನೆ ಹೇಗಿದೆ ತೋರಿಸ್ತೀನಿ. ಅದಾದಮೇಲೆ ಎಕ್ಸ್ಟ್ರಾ ಎಮ್ಯುನಿಟೀಸ್ ಏನೇನಿದೆ ಅದ್ರ ಬಗ್ಗೆ ಹೇಳ್ತೀನಿ. ಸೊ ಈ ಮನೆಯ ಡೋರ್ ವಿಚಾರಕ್ಕಂತ ಬಂದರೆ ನಿಮ್ಗೆ ಇಲ್ಲೂ ಕೂಡ ಅವ್ರು ಯೂಸ್ ಮಾಡಿರೋಂಥ ವುಡ್ ಬಂದು ಫಸ್ಟ್ ಟೀಕ್ ವುಡ್ ಆಗಿರುತ್ತೆ. ಜಸ್ಟ್ ಬಿಕಾಸ್ ನಾನು ರೆಂಟಲ್ ಪರ್ಪಸ್ಸಿಗೆ ಬಿಡ್ತಿದ್ದೀನಿ ಅಂತ ಅವರು ರ್ಯಾಂಡಮ್ ಆಗಿ ಯಾವುದೋ ವುಡ್ಸ್ನ ಯೂಸ್ ಮಾಡಿಲ್ಲ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. 1 BHK ಥರ ಅನ್ನಿಸ್ತಾನೆ ಇಲ್ಲ, ಬಿಕಾಸ್ ನೀವು ಆರಾಮ್ಸೆ 3 ರಿಂದ 4 ಜನ ಆರಾಮಾಗಿ ವೆರಿ ಸ್ಪೇಷಿಯಸ್ ಆಗಿರ್ಬೋದು ಈ ಮನೆಯಲ್ಲಿ. ನೀವು ನೋಡ್ಬೋದು TV ಕ್ಯಾಬಿನೆಟ್ ಕೂಡ ಎಷ್ಟು ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ ಅಂತ. ಆಲ್ಮೋಸ್ಟ್ 90 ಸೆಂಟಿಮೀಟರ್ ಟು 100 ಸೆಂಟಿಮೀಟರ್ TVನ ಹಾಕೋಬೋದು. ಅದ್ರ ರೈಟ್ ನೆಕ್ಸ್ಟ್ ಟು ದ್ಯಾಟ್ ನಿಮಗೆ ದೇವ್ರ ಮನೆ ಥರ ಒಂದು ಚಿಕ್ಕದಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವುದೇ ದೇವ್ರ ಫೋಟೋಸ್ಗಳಾಗಲಿ ಪ್ರತಿಯೊಂದನ್ನು ನೀಟಾಗಿ ಇಟ್ಕೊಂಡು ಕೆಳಗಡೆ ಕೂಡ ದೇವ್ರ ವಸ್ತುಗಳ ಎಲ್ಲದನ್ನು ನೀಟಾಗಿ ಇಟ್ಕೋಬೋದು. ಅದರ ಪಕ್ಕದಲ್ಲೇ ನಿಮಗೆ ವಾಶ್ ಬೇಸಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಒಂದು ಜನರಲ್ ವಾಶ್ರೂಮ್ ಕೂಡ ಇದೆ. ನೀವು ನೋಡ್ಬೋದು ವಾಶ್ರೂಮ್ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಇಲ್ಲೂ ಕೂಡ ನಿಮಗೆ ಗೀಸರ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ವೆಸ್ಟರ್ನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದಾರೆ. ಒನೈಡಾ ಬಿಬೋ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ ಇಲ್ಲೂ ಕೂಡ. ಅದರ ರೈಟ್ ನೆಕ್ಸ್ಟ್ ಟು ದ್ಯಾಟ್ ಈ ಮನೆಯ ಬೆಡ್ರೂಮ್ ಇದೆ. ನೀವು ನೋಡ್ಬೋದು 1 BHK ಕಾನ್ ಇವನ್ ಇಮ್ಯಾಜಿನ್ ಇಷ್ಟು ಸ್ಪೇಷಿಯಸ್ ಆಗಿರುತ್ತೆ ರೂಮು ಅಂತ. ನೀವು ಆರಾಮ್ಸೆ ಒಂದು ಫ್ಯಾಮಿಲಿ ಆರಾಮಾಗಿರ್ಬೋದು ಇಲ್ಲಿ. ಸೊ ಇಲ್ಲೂ ಕೂಡ ನಿಮಗೆ ಕಿಂಗ್ ಸೈಜ್ ಬೆಡ್ ಹಾಕೊಳ್ಳೋ ಅಷ್ಟು ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಇಸ್ ಈ ಮನೇಲೂ ಕೂಡ ನಿಮಗೆ 2 ವಾಶ್ರೂಮ್ ಇದೆ. ಈ ರೂಮ್ಗೆ ಒಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ನೀವು ನೋಡ್ಬೋದು ಇಲ್ಲೂ ಕೂಡ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಒನೈಡಾ ಬಿಬೋ ಆಗಿರುತ್ತೆ. ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ ಆ್ಯಂಡ್ ಗೀಸರ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಮನೆ ಇಲ್ಲೂ ಕೂಡ ನಿಮಗೆ AC ಪಾಯಿಂಟ್ ಕೊಟ್ಟಿದ್ದಾರೆ, ವಿಂಡೋಸ್ ಕೊಟ್ಟಿದ್ದಾರೆ. ಸೊ ವಾಟ್ ಐ ಫೀಲ್ ಇಸ್ ನಿಮಗೆ ಕೆಳಗಡೆ ಮನೆ ಹೇಗೆ ನೋಡಿದ್ರು ಜಸ್ಟ್ 1 ರೂಮ್ ಇಲ್ಲ ಅಷ್ಟೇ ಬಿಟ್ಟರೆ ಎಲ್ಲದೂ ಕೂಡ ಏನೇನು ಎಮ್ಯುನಿಟೀಸ್ ಕೆಳಗಡೆ ಮನೆ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಅದೇ ರೀತಿ ಎಮ್ಯುನಿಟೀಸ್ನ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ಈ ಮನೆನ ರೆಂಟಲ್ ಪರ್ಪಸ್ಸಿಗೆ ಬಿಟ್ಕೋಬೋದು. ಆ್ಯಂಡ್ ಅದು ಈ ಡೋರ್ ಹಿಂದ್ಗಡೆ ನಿಮಗೆ ಸ್ಲೈಡಿಂಗ್ ಡೋರ್ಸ್ ಇರುವಂಥ ಕಬರ್ಡ್ಸ್ನ ಕೊಟ್ಟಿದ್ದಾರೆ. ಸೊ ಇದು ಕೂಡ ವೆರಿ ಸ್ಪೇಷಿಯಸ್ ಆಗಿದೆ. ಆರಾಮ್ಸೆ ನಿಮ್ಮದು ಬಟ್ಟೆಗಳಾಗಲಿ ಎಲ್ಲದನ್ನು ಕೂಡ ನೀಟಾಗಿ ಆರ್ಗನೈಸ್ಡ್ ಆಗಿ ಇಟ್ಕೋಬೋದು. ರೈಟ್ ನೆಕ್ಸ್ಟ್ ದ ಬೆಡ್ರೂಮ್ ಯು ಹ್ಯಾವ್ ದಿಸ್ ಕಿಚನ್. ಈ ಮನೆಯ ಕಿಚನ್ ಕೂಡ ಇದೆ. ನೀವು ನೋಡ್ಬೋದು ಈ ಕಿಚನ್ ಕೂಡ ಅಷ್ಟೇ ಎಷ್ಟು ಸ್ಪೇಷಿಯಸ್ ಆಗಿದೆ. ಎಲ್ಲದೂ ಕೂಡ ಪ್ರಾಪರ್ ಪ್ಲ್ಯಾನ್ ಆಗಿದೆ. ಅಕ್ವಾಗಾರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ, ವಿಂಡೋ ಕೊಟ್ಟಿದ್ದಾರೆ. ನೀವು ಚಿಮ್ನಿ ಒಂದು ಹಾಕ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ಬಿಟ್ಟರೆ. ನೀವು ನೋಡ್ಬೋದು ಇದು ಕೂಡ ಕಂಪ್ಲೀಟಾಗಿ ಡ್ರಾವರ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಇದು ಈ ಮನೆಯ ಇಟಾಲಿಯನ್ ಕಿಚನ್. ಇಲ್ಲೂ ಕೂಡ ಕೆಳಗಡೆ ಮನೇಲಿ ಏನೇನು ಪ್ರೊವೈಡ್ ಮಾಡಿದಾರೋ ಪ್ರತಿಯೊಂದನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀವು ಆರಾಮ್ಸೆ ಅಕ್ವಾಗಾರ್ಡ್ನ ಹಾಕೋಬೋದು, ಚಿಮ್ನಿ ಕೂಡ ಹಾಕೋಬೋದು. ಚಿಮ್ನಿಗೂ ಕೂಡ ಏಜ್ ಪಾಯಿಂಟ್ನ ಕೊಟ್ಟಿದ್ದಾರೆ ಮೇಲ್ಗಡೆ. ಸೊ ಚಿಮ್ನಿ ಕೂಡ ಹಾಕೋಬೋದು. ದೆನ್ ಕಂಪ್ಲೀಟಾಗಿ ಇದು ಕೂಡ ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಕಬೋರ್ಡ್ ಫೆಸಿಲಿಟೀಸ್ ಇರುವಂಥ ಜಾಗ ಇದು ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಕೀಪ್ ಆಲ್ ಆಫ್ ಯುವರ್ ಬಾಕ್ಸಸ್.
ಎವ್ರಿಥಿಂಗ್ ಪ್ರಾಪರಾಗಿ ಆರ್ಗನೈಸ್ ಆಗಿ ಇಟ್ಕೋಬೋದು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಗ್ಯಾಸ್ ಪಾಯಿಂಟ್ನ ಕೊಟ್ಟಿದ್ದಾರೆ. ಸೊ ಹೊರಗಡೆಯಿಂದ ನೀವು ಆರಾಮ್ಸೆ ಗ್ಯಾಸ್ನ ಕನೆಕ್ಟ್ ಮಾಡ್ಕೋಬೋದು. ಸೊ ಇದು ಈ ಮನೆಯ ಕಂಪ್ಲೀಟ್ 3 ಹೌಸಸ್ ಇದೆ. ಸೊ ಅದೆಲ್ಲದ್ರ ಬಗ್ಗೆ ಬ್ರೀಫಿಂಗ್ ಕೊಟ್ಟಿದ್ದೀನಿ. ಸೊ ಇನ್ನು ಎಮ್ಯುನಿಟೀಸ್ ವಿಚಾರಕ್ಕಂತ ಬಂದರೆ ನಿಮಗೆ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಸ್ವಿಚಸ್ ಬಂದರೆ ಲೀಶಾ ಸ್ವಿಚಸ್ ಯೂಸ್ ಮಾಡಿದ್ದಾರೆ, ವಯರ್ಸ್ ಅಂದರೆ ವಿ ಗಾರ್ಡ್ ವಯರ್ಸ್ನ ಯೂಸ್ ಮಾಡಿದ್ದಾರೆ, ಆ್ಯಂಡ್ ರೆಡ್ ಬ್ರಿಕ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಟೋಟಲ್ ಮನೆ ಕನ್ಸ್ಟ್ರಕ್ಟ್ ಆಗಿರೋದು 12 ಪಿಲ್ಲರ್ಸಲ್ಲಿ. ಸೊ ಆ್ಯಂಡ್ ಪೈಪ್ಸ್ ಬಂತ ಅಂದರೆ ಆಶೀರ್ವಾದ್ ಪೈಪ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಪೇಂಟ್ ಅಂತ ಬಂದರೆ ಏಷ್ಯನ್ ಪೇಂಟ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ವುಡ್ ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಂದೂ ಕೂಡ ಫಸ್ಟ್ ಟೀಕ್ ವುಡ್ ಆಗಿದೆ. ಹೋಲ್ ಬಿಲ್ಡಿಂಗಿಗೆ ಯೂಸ್ ಮಾಡಿರೋಂಥ ವುಡ್ ಬಂದು ಕಂಪ್ಲೀಟಾಗಿ ಫಸ್ಟ್ ಟೀಕ್ ವುಡ್ಡೇ ಯೂಸ್ ಆಗಿರುತ್ತೆ. ಸೊ ಇನ್ನು ಬೇರೆ ಇಮ್ಯುನಿಟೀಸ್ ಅಂದರೆ ಟ್ರಾನ್ಸ್ಪೋರ್ಟ್, ಸ್ಕೂಲ್, ಕಾಲೇಜಸ್ ಅಥವಾ ಹಾಸ್ಪಿಟಲ್ ವಿಚಾರಕ್ಕಂತ ಬಂದರೆ ನಿಮಗೆ ಪಕ್ಕದಲ್ಲೇ ಶೇಷಾದ್ರಿಪುರಂ ಕಾಲೇಜ್ ಇದೆ. ಆ್ಯಂಡ್ ದಿನನಿತ್ಯ ಬೇಕಾಗಿರೋ ವಸ್ತುಗಳು ಮಿನಿಮಮ್ 100 ಮೀಟರ್ಸ್ 200 ಮೀಟರ್ಸಲ್ಲಿ ಎಲ್ಲ ವಾಕೇಬಲ್ ಡಿಸ್ಟೆನ್ಸ್ ಇದೆ. ಸೊ ಬಿಕಾಸ್ ರೈಟ್ ನೆಕ್ಸ್ಟ್ ರಿಂಗ್ ರೋಡ್ ಇರೋದ್ರಿಂದ ನಿಮಗೆ ಟ್ರಾನ್ಸ್ಪೋರ್ಟಿಗೂ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ದಿನ ಬೇಕಾಗಿರೋ ಗ್ರಾಸರೀಸ್ಗೂ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ಆಟೋ, ಬಸ್ ಆಗಲಿ ಅದಕ್ಕೂ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಅವ್ರು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 2,40,00,000 ಆ್ಯಂಡ್ ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ನಿಮ್ಗೇನಾದರೂ ಈ ಮನೆ ಇಷ್ಟ ಆಗಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಅಥವಾ ನಿಮಗೇನಾದರೂ ಈ ಪ್ರಾಪರ್ಟಿನ ಬುಕ್ ಮಾಡ್ಕೋಬೇಕು ಅಂತ ಅಥವಾ ಬೇರೆ ಯಾವುದಾದ್ರೂ ಪ್ರಾಪರ್ಟಿನ ಬುಕ್ ಮಾಡ್ಕೋಬೇಕು ಅಂತಂದರೆ ನೀವು ಡೈರೆಕ್ಟಾಗಿ ನಮ್ಮ ಆಫೀಸಿಗೆ ಬಂದು ಪ್ರಾಪರ್ಟಿನ ಬುಕ್ ಮಾಡ್ಕೋಬೋದು. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲಲ್ಲಿ. ಆ್ಯಂಡ್ ನಮ್ಮ ಕಡೆಯಿಂದ ನಿಮಗೆ ಫ್ರೀ ವಿಸಿಟಿಂಗ್ ಕೂಡ ಇರುತ್ತೆ. ಸೊ ನಾವು ವಿಸಿಟಿಂಗಿಗೆ ಯಾವುದೇ ರೀತಿ ಚಾರ್ಜಸ್ ಕೂಡ ತಗೊಳ್ಳಲ್ಲ. ಸೊ ಇನ್ನೇನಕ್ಕೆ ವೆಯ್ಟ್ ಮಾಡ್ತಿದ್ದೀರಾ? ನಿಮ್ಗೆ ಇಷ್ಟ ಆಗಿರೋ ಮನೆನ ಬಂದು ನಮ್ಮ ಹತ್ರ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ವೀಲ್ ಗ್ಯಾರಂಟಿ ಎಲ್ಲ ರೀತಿಯಲ್ಲೂ ನಿಮಗೆ ಹೆಲ್ಪ್ ಮಾಡೋ ಥರ ಪ್ರತಿಯೊಂದು ಅಂಟಿಲ್ ಯು ಗೆಟ್ ನೀವು ರಿಜಿಸ್ಟ್ರೇಷನ್ ಆಗಿ ನಿಮ್ಮ ಕೈಗೆ ನಿಮ್ಮ ಡಾಕ್ಯುಮೆಂಟ್ಸ್ ಬರೋ ತನಕ ನಾವು ಕಂಪ್ಲೀಟಾಗಿ ಹೆಲ್ಪ್ ಮಾಡ್ತೀವಿ. ಸೊ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ನ ನಿಮ್ಮ ಮುಂದೆ ತರ್ತಿರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.